ವಿಕ್ಕಿ ಯಾಕೆ ಇಷ್ಟೊತ್ತು ಮಾಡ್ತಾ ಇದ್ದಾರೆ? ಫೋನ್ ಮಾಡ್ಲಾ? ಬೇಡ ಬೇಡ, ಬರ್ತೀನಿ ಅಂತ ಹೇಳಿದಾರಲ್ಲ, ಬರ್ತಾರೆ. ಫೋನ್ ಮಾಡಿ ಗಡಿಬಿಡಿ ಮಾಡೋದ್ ಬೇಡ. ಏನ್ ಕೆಲಸ ಇದೆಯೋ ಏನೋ. ಹಲೋ ಕುಕ್ತಂಗಿ, ಅಣ್ಣ ನೀನಾ? ನೀನ್ ಯಾರು ಅನ್ಕೊಂಡೆ? ಯಾರಿಲ್ಲ ಬಿಡಿ. ಏನ್ ವಿಷಯ? ಈಗ ಮನೇಲಿ ಏನಾಗ್ತಿದೆ ಗೊತ್ತಾ ಕುಕ್ತಂಗಿ? ಅಣ್ಣ, ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ? ಮೊದಲನೇದಾಗಿ ನೀನ್ ಕೇಳಿಸ್ಕೊಳ್ಳೋದೇ ತಪ್ಪು. ಎರಡನೇದಾಗಿ ಅದನ್ನ ಕೇಳಿಸ್ಕೊಂಡು ನನಗೆ ಹೇಳೋದಕ್ಕಂತ ಫೋನ್ ಮಾಡಿದ್ಯಲ್ಲ, ಅದಿನ್ನೂ ದೊಡ್ಡ ತಪ್ಪು. ವಿಷಯನ ಹೊಟ್ಟೆಲಿ ಇಟ್ಕೊಂಡು ಹೇಳಕ್ಕಾಗ್ದಿರ ಒದ್ದಾಡ್ತಾ ಇದ್ದೀನಿ, ಅದ್ರಲ್ಲಿ ನೀನ್ ಉಪದೇಶ ಬೇರೆ. ಹಾಗಿದ್ರೆ ಒಂದ್ ಲೋಟ ಪಾಯಸ ಕುಡಿದ್ ಮಲ್ಕೋ, ಒಳ್ಳೆ ನಿದ್ದೆ ಬರುತ್ತೆ. ನನಗೆ ತಲೆ ತಿನ್ಬೇಡ ಅಣ್ಣ, ನನಗೆ ಕೆಲಸ ಇದೆ. ಕುಕ್ತಂಗಿ ಎಲ್ಲಿದ್ಯಾ? ಆ ವಿಕ್ಕಿನ ಭೇಟಿಯಾಗಕ್ ಹೋಗಿಲ್ಲ ತಾನೇ? ಅಣ್ಣ ಅದು ಈ ಅಣ್ಣನ ಮಾತಿಗೆ ಬೆಲೆನಿಲ್ಲ ಅಲ್ವಾ? ಇವತ್ತು ಅಡಿಗೆ ಚೆನ್ನಾಗಿದೆ ಅಂತ ಎಲ್ರು ಹೊಗಳಿದ್ರಲ್ಲ, ಅದಕ್ಕೆ ಸೊಕ್ಕು ಬಂದಿದೆ ನಿನ್ಗೆ. ಹಾಗಲ್ಲ ಅಣ್ಣ. ನಿನ್ ತಮ್ಮನ ನಂಬರ್ ಕೊಡು, ಈ ವಿಷಯನ ನಿನ್ ತಮ್ಮನ್ಗಾದ್ರೂ ಹೇಳ್ತೀನಿ. ಈ ಅಣ್ಣನ ಮಾತು ಕೇಳ್ದೆ ಇರೋಳು ತಮ್ಮನ ಮಾತಾದ್ರೂ ಕೇಳ್ತೇನೋ ನೋಡೋಣ. ಚಿಕ್ಕವನಾದ್ರೂ ನಿನಗಿಂತ ಜಾಸ್ತಿ ಅವನಿಗೆ ಬುದ್ಧಿ ಇರೋದು. ಅಣ್ಣ, ನನ್ನ ಇಲ್ಲಿ ಕಳ್ಸಿದ್ದೆ ನನ್ನ ತಮ್ಮ. ಹಾಗಾದ್ರೆ ಮೊದಲು ಅವನಿಗೆ ಬುದ್ಧಿ ಹೇಳ್ಬೇಕು. ಚಿಕ್ಕವನಾದ್ರೂ ಒಂಚೂರು ಬುದ್ಧಿ ಇಲ್ಲ ಅವನಿಗೆ. ಆಯ್ತಣ್ಣ, ಕೋಪ ಮಾಡ್ಕೋಬೇಡ. ಸರಿ ಆಯ್ತು, ನಾನು ಕೋಪ ಮಾಡ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಈ ಫೋನ್ನ ಆ ವಿಕಿ ಕೈ ಕೊಡು. ಎಲ್ರು ಮುಖ ನೋಡಿ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ನಾನು ಧ್ವನಿ ಕೇಳಿನಿ ಆ ವ್ಯಕ್ತಿ ಹೇಗೆ ಅಂತ ಹೇಳ್ಬಿಡ್ತೀನಿ. ನಾನು ಧ್ವನಿ ಸ್ಪೆಷಲಿಸ್ಟ್. ಅಣ್ಣ, ಅವ್ರಿನ್ನೂ ಬಂದಿಲ್ಲ. ಏನು? ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ ಅಂದ್ರೂ ಬಿಸಿಲಲ್ಲಿ ನಿಂತ್ಕೊಂಡು ರೋಡಲ್ಲಿ ಏನು ಗುಂಡಿ ತೋಡ್ತಾ ಇದ್ಯಾ? ಅದು ಅವ್ರು ಬಾ ಅಂದ್ರಲ್ಲ, ಅದಕ್ಕೆ ಇನ್ನ ಕಾಯ್ತಾ ಕೂತಿದ್ಯಾ? ಮೊದಲು ನೀನ್ ಮನೆಗೆ ಹೋಗು. ನಿನ್ ತಮ್ಮನಿಗೆ ಲಟ್ಟನ್ಗೆ ತಗೊಂಡು 2 ಬಿಡು. ಅದೇ ಲಟ್ಟನ್ಗೆ ತಗೊಂಡು ನೀನು ಮಾಡ್ಕೋ. ಆಗಿಬ್ರಿಗೂ ಬುದ್ಧಿ ಬರುತ್ತೆ. ಸ್ಟಾಪ್. ನನಗೆ ಸಿಟ್ಟು ಬಂದಿದೆ, ಬಾಯ್. ಕಂಟ್ರೋಲ್ ಆಗು. ಛೇ, ದತ್ತು ಹತ್ರ ವಿಕ್ಕಿ ಬಗ್ಗೆ ಎಷ್ಟು ಹೇಳಿದ್ದೀನೋ ನಾಗರಾಜ್ ಅಣ್ಣನಿಗೂ ಅಷ್ಟೇ ಹೇಳಿದ್ದೀನಿ. ಆದ್ರೆ ನಾಗರಾಜ್ ಅಣ್ಣ ನೋಡಿದ್ರೆ ಅವ್ರ ಹೆಸರು ಕೇಳಿದ್ರೆ ಸಿಡಿ ಸಿಡಿ ಅಂತಾರೆ. ಆದ್ರೆ ದತ್ತು ಪಾಕಕ್ಕೆ ಹಾಕಿರೋ ಜಿಲೇಬಿ ತರ ಸ್ವೀಟಾಗಿ ಮಾತಾಡ್ತಾನೆ. ಅದ್ ಹೇಗೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಐಮ್ ಸಾರಿ ಬ್ರೋ, ಐಮ್ ಸಾರಿ, ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಏನ್ ಗೊತ್ತಿಲ್ಲ ನಿನ್ ತಲೆ? ಕಣ್ಣಿನ ನೆತ್ತಿ ಮೇಲೆ ಇದೆಯಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಐಮ್ ರಿಯಲಿ ಸಾರಿ. ನೀನಾ? ನೀವು ಯಾರು ಅಂತ ಗೊತ್ತಿಲ್ಲ, ಆದ್ರೆ ಬೇಕು ಅಂತ ಮಾಡಿಲ್ಲ. ಐಮ್ ರಿಯಲಿ ಸಾರಿ. ಹೇಗ್ ಗೊತ್ತಾಗುತ್ತೆ ಸರ್? ಬಿಳ್ಸಿರೋ ಜಿಲೇಬಿಗೆ ದುಡ್ಡು ಬೀಸಾಕೋದವ್ರಲ್ವಾ? ಜಿಲೇಬಿ ಮಾಡಿದವ್ರನ್ನ ಎಲ್ಲಿ ನೆನ್ಪಿಟ್ಕೊಂಡಿರ್ತೀರಾ? ಸಾರಿ, ಅದು ನಾನು. ವಿರಾಜ್, ನೀನೇನ್ ಇವನ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ಯಾ? ಹೌದೌದು, ಗುದ್ಬಿಟ್ಟು ಸತ್ತಿದೇನ ಬದುಕಿದೇನ ಅಂತ ನೋಡ್ತಾ ನಿಂತಿದ್ದೇನೆ. ನೋಡಿ, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಕ್ಷಮೆನೂ ಕೇಳ್ತೀನಿ. ನಿಮ್ಗೇನೋ ಪೆಟ್ಟಾಗಿದೆ ಹೇಳಿ, ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ನೀನೇನ್ ಇವ್ರ ಹತ್ರ ಸಾರಿ ಕೇಳ್ತಾ ಇದ್ಯಾ? ಹೋಗೋಣ ಬಾ. ಹಾಸ್ಪಿಟಲ್ಗೆ ಹೋಗ್ಬೇಕಾಗಿದ್ದು ನಾವು, ಅದನ್ನ ಬಿಟ್ಟು ಬೀದಿಯಲ್ಲಿ ಮಾತಾಡ್ತಿದ್ಯಲ್ಲ. ರಮ್ಯಾ, ನೀವು ಸ್ವಲ್ಪ ಸುಮ್ಮನಿರು. ಹಲೋ ಮೇಡಮ್, ಬೀದಿಲಿ ಮಾತಾಡಕ್ಕಾಗದೆ ಇದ್ದವರು ಬೀದಿಲೇ ಓಡಾಡ್ತಿದ್ದೀರಾ? ಆಕಾಶದಲ್ಲಿ ಫ್ಲೈಟ್ ಅಲ್ಲೇ ಓಡಾಡಿ. ಏಯ್, ಜಸ್ಟ್ ಶಟ್ ಅಪ್. ರಮ್ಯಾ ಪ್ಲೀಸ್ ಸುಮ್ಮನೆ ಇರೋ. ವಿರಾಜ್, ನಿನ್ ಪರ್ಸ್ ಕೊಡು. ಏನಕ್ಕೆ? ಕೊಡು. ಇಂಥವ್ರು ಬೀದಿಯಲ್ಲಿ ನಿಂತ್ಕೊಂಡು ಸೀನಿಯರ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಇದಕ್ಕೆ ತಾನೇ ನಿನ್ ಬೀದಿಯಲ್ಲಿ ನಿಂತು ರಂಪಾಟ ಮಾಡ್ತಾ ಇರೋದು. ತಗೊಂಡು ಹೋಗ್ತಾ ಇರೋ. ರಮ್ಯಾ, ಏನ್ ಮಾಡ್ತಿದ್ಯಾ ನೀನು? ವಿರಾಜ್, ಜುಜ್ಬಿ 5,000ಕ್ಕೆ ರೋಡಲ್ಲಿ ನಿಂತು ಜಗಳ ಆಡ್ಬೇಕಾ? ಬಾ
ಬಾ ವಿರಾಜ್, ರಮ್ಯಾ ಬಾ ಐಮ್ ಸಾರಿ ಬ್ರೋ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಬಾ ವಿರಾಜ್. ರಮ್ಯಾ ಬಾ ವಿರಾಜ್. ರಮ್ಯಾ ರಮ್ಯಾ ಸ್ಟಾಪ್ ಇಟ್ ರಮ್ಯಾ. ಆಕ್ಸಿಡೆಂಟ್ ಮಾಡಿರೋದು ನಾವು, ಏನು ಅಂತ ನೋಡ್ಬಾರ್ದಾ? ಅಮ್ಮ ವಿರಾಜ್, ಆಗ್ತಿಲ್ಲ. ಏನಾಯ್ತು ರಮ್ಯಾ? ತುಂಬಾ ಕಾಲು ನೋವ್ತಿದೆ, ಜೀವ ಹೋದಂಗ ಆಗ್ತಿದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಪ್ಲೀಸ್. ಒಂದ್ ನಿಮಿಷ ಇರು, ಅವ್ರಿಗೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕನ್ಸದೆ, ಕೇಳ್ಕೊಂಡ್ ಬರ್ತೀನಿ. ಇವಾಗ ಕರ್ಕೊಂಡು ಹೋಗ್ತೀಯಾ ಇಲ್ವಾ? ಅಮ್ಮ ಸರಿ ಅದೇಳು. ಈ ದುಡ್ಡು ಇಟ್ಕೊಂಡು ಗಾಡಿ ರೆಡಿ ಮಾಡಿಸ್ಕೋ. ಯಾರ್ದು ಹಂಗಿಟ್ಕೊಂಡು ನನಗೆ ಅಭ್ಯಾಸ ಇಲ್ಲ. ₹1 ಎಕ್ಸ್ಟ್ರಾ, ನಿನ್ ದೌಲತ್ತಿನ ಬೆಲೆ ಇಷ್ಟೇ. ಒಂದ್ ನಿಮಿಷ ನಿಂತ್ಕೊಳ್ಳಿ. ವಿರಾಜ್, ಫಸ್ಟ್ ಇಲ್ಲಿಂದ ಹೋಗೋಣ ಪ್ಲೀಸ್. ಬಾ. ಇನ್ನು ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ. ಮೊದಲು ಮನೆಗೆ ಹೋಗ್ತೀನಿ. ನಿಂಗೂ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ತಾನೆ? ಅದಕ್ಕೆ ಅಲ್ವಾ ಫ್ರೆಂಡ್ ಮಾಡ್ಕೊಂಡಿರೋದು. ಈಗ ಯಾಕೆ ಭೇಟಿಯಾಗಿ ಹಿಂದೆ ಮುಂದೆ ನೋಡ್ತಿದ್ಯಾ? ಯಾವುದಕ್ಕೂ ಒಂದ್ ಮಾತು ದತ್ತುಗೆ ಹೇಳೇ ಹೊಡ್ತೀನಿ. ಹೇಳಕ್ಕ. ಯಾಕೋ ವಾಯ್ಸ್ ಗರಂ ಆಗಿದೆ? ಯಾರತ್ರ ಆದ್ರೂ ಜಗಳ ಆಡಿದ್ಯಾ? ಬೈಕಿಗೆ ಬಂದು ಗುದ್ದಿದ್ರು ಬುದ್ಧನ್ ತರ ನಗ್ತಾ ಸುಮ್ಮನೆ ನಿಲ್ಬೇಕಾ? ಯಾರೋ ಗುದ್ದಿದ್ದು ಯಾರ ಬೈಕ್ಗೆ?